ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ವಿಷಯ ಏನಪ್ಪಾ ಅಂದ್ರೆ ಬಹುಮುಖ್ಯವಾದಂತಹ ವಿಷಯ. ಅಂದ್ರೆ ನಮ್ಮ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ 2025 ಮತ್ತು 26ನೇ ಸಾಲಿನ ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯದ ನೀಲನಕ್ಷೆ. ಈ ಸಂಪೂರ್ಣವಾದ ನೀಲನಕ್ಷೆಯನ್ನು ಗಮನಿಸುವುದರ ಮೂಲಕ ನೀವು ಒಂದು ದ್ವಿತೀಯ ಪರೀಕ್ಷೆ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು 80ಕ್ಕೆ 80 ಅಂಕಗಳನ್ನು ಸಂಪೂರ್ಣವಾಗಿ ಗಳಿಸಬಹುದು. ಮೊದಲನೇ ಪಾಠ ಏನಪ್ಪಾ ಅಂತಂದ್ರೆ ಪರಿಚಯ. ಆ ಒಂದು ಮೊದಲನೇ ಪಾಠದಲ್ಲಿ ಒಟ್ಟು ಅಂಕಗಳು ಎಷ್ಟು ಬರ್ತಾವಪ್ಪ ಅಂದ್ರ 7 ಅಂಕಗಳು ಇರ್ತವೆ. ಆ 7 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ 1 ಬರುತ್ತೆ, 2 ಅಂಕದ ಪ್ರಶ್ನೆ 1 ಬರುತ್ತೆ, ಆಮೇಲೆ 4 ಅಂಕದ ಪ್ರಶ್ನೆ 1 ಬರುತ್ತೆ. ಒಟ್ಟು ಟೋಟಲ್ ಆಗಿ 1ನೇ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಾವಪ್ಪ ಅಥವಾ ಎಷ್ಟು ಅಂಕಗಳು ಬರ್ತಾವ ಅಂದ್ರೆ 7 ಅಂಕಗಳು ಬರ್ತಾವ. ಇನ್ನು ಎರಡನೇದು ಅನುಭೋಗಿಯ ವರ್ತನಾ ಸಿದ್ಧಾಂತ. ಈ ಅನುಭೋಗಿಯ ವರ್ತನಾ ಸಿದ್ಧಾಂತ ಎಂಬ ಚಾಪ್ಟರ್ ಅತ್ಯಂತ ಬಹಳ ಮುಖ್ಯವಾದಂತಹ ಘಟಕವಾಗಿರುತ್ತದೆ. ಯಾಕಪ್ಪ ಅಂದ್ರೆ ಈ ನಮ್ಮ ಸಂಪೂರ್ಣವಾದ ಅರ್ಥಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಒಂದು ಪಾಠ ಯಾವ್ದಪ್ಪ ಅಂತಂದ್ರೆ ಅದು ಅನುಭೋಗಿಯ ವರ್ತನಾ ಸಿದ್ಧಾಂತ. ಆ ಒಂದು ಪಾಠದಲ್ಲಿ ಟೋಟಲ್ ಒಟ್ಟು ಎಷ್ಟು ಅಂಕಗಳಪ್ಪ ಅಂದ್ರ 20 ಅಂಕಗಳು ಬರ್ತವ. ಅದರಲ್ಲಿ 1 ಅಂಕದ ಪ್ರಶ್ನೆ 3 ಇರ್ತವ, ಆಮೇಲೆ ನೆಕ್ಸ್ಟ್ 2 ಅಂಕದ ಪ್ರಶ್ನೆ 1 ಇರ್ತೈತಿ, ಆಮೇಲೆ 4 ಅಂಕದ ಪ್ರಶ್ನೆ 1, 6 ಅಂಕದ ಪ್ರಶ್ನೆ 1, ಆಮೇಲೆ 5 ಅಂಕದ ಪ್ರಶ್ನೆ 1. ಒಟ್ಟಾರೆಯಾಗಿ ಈ ಪಾಠದಲ್ಲಿ 1 ಅಂಕ, 2 ಅಂಕ, 4 ಅಂಕ, ಆಮೇಲೆ 6 ಮತ್ತು 5 ಒಟ್ಟು ಎಲ್ಲಾ ಒಂದು ಪ್ರಶ್ನೆ ಭಾಗದಲ್ಲಿ ಕೂಡ ಈ ಅನುಭೋಗಿಯ ವರ್ತನಾ ಸಿದ್ಧಾಂತದ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಆ ಪಾಠವನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗ್ತದ. ನೆಕ್ಸ್ಟ್ 3ನೇ ಪಾಠ ಯಾವ್ದಪ್ಪ ಅಂತಂದ್ರ ಉತ್ಪಾದನೆ ಮತ್ತು ವೆಚ್ಚ. ಉತ್ಪಾದನೆ ಮತ್ತು ವೆಚ್ಚಗಳು. ಈ ಪಾಠದಲ್ಲಿ ಒಟ್ಟು 10 ಅಂಕಗಳು ಇರ್ತವ. ಈ ಪಾಠದಲ್ಲಿ 10 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ 2 ಇರ್ತವ, ಆಮೇಲೆ 2 ಅಂಕದ ಪ್ರಶ್ನೆ 1 ಇರ್ತೈತಿ, ಆಮೇಲೆ 6 ಅಂಕದ ಪ್ರಶ್ನೆ 1 ಇರ್ತೈತಿ. ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಇಲ್ಲಿ 6 ಅಂಕದ ಪ್ರಶ್ನೆ ಇರುತ್ತೆ. ಹಂಗಾಗಿ ನಾವು ಉತ್ಪಾದನಾ ಮತ್ತು ವೆಚ್ಚದಲ್ಲಿ 6 ಅಂಕದ ಪ್ರಶ್ನೆಯ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗ್ತದ. 6 ಅಂಕ, 2 ಅಂಕ ಮತ್ತು 1 ಅಂಕ. ಇನ್ನು ನೆಕ್ಸ್ಟ್ ಪಾಠ ಯಾವ್ದಪ್ಪ ಅಂತಂದ್ರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಟ್ಟು 11 ಅಂಕಗಳಿರ್ತವ. 11 ಅಂಕಗಳ ಪೈಕಿ 1 ಅಂಕದ ಪ್ರಶ್ನೆಗಳು 3 ಇರ್ತವ, 2 ಅಂಕದ ಪ್ರಶ್ನೆಗಳು 2 ಇರ್ತವ, ಇನ್ನು 4 ಅಂಕದ ಪ್ರಶ್ನೆ 1 ಇರುತ್ತೆ. ಈ ಚಾಪ್ಟರ್ ಅಲ್ಲಿ 5 ಮತ್ತು 6 ಅಂಕದ ಪ್ರಶ್ನೆಗಳು ಇರಲ್ಲ. 4 ಅಂಕದ ಪ್ರಶ್ನೆ 1 ಇರ್ತದ, 2 ಅಂಕದ ಪ್ರಶ್ನೆ 2 ಇರ್ತವ, 1 ಅಂಕದ ಪ್ರಶ್ನೆ 3 ಇರ್ತವ. ಇನ್ನು ನೆಕ್ಸ್ಟ್ ಮಾರುಕಟ್ಟೆಯ ಸಮತೋಲನ. ಮಾರುಕಟ್ಟೆಯ ಸಮತೋಲನದಲ್ಲಿ ಒಟ್ಟು 10 ಅಂಕಗಳಿರ್ತವೆ. ಆ 10 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ 1 ಇರುತ್ತೆ, 4 ಅಂಕದ ಪ್ರಶ್ನೆ 1 ಮತ್ತೆ 5 ಅಂಕದ ಪ್ರಶ್ನೆ 1. ಈ ಒಂದು ಚಾಪ್ಟರ್ ಅಲ್ಲಿ 6 ಅಂಕದ ಪ್ರಶ್ನೆಗಳಿರಲ್ಲ, ಆಮೇಲೆ 2 ಅಂಕದ ಪ್ರಶ್ನೆಗಳು ಇರಲ್ಲ. ಇದರಲ್ಲಿ 1 ಅಂಕ, 4 ಅಂಕ ಮತ್ತು 6 ಅಂಕದ ಪ್ರಶ್ನೆಗಳು ಮಾತ್ರ ಇರ್ತವೆ. ಇದಿಷ್ಟು ಏನಪ್ಪಾ ಅಂತಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತ ಅಧ್ಯಯನಗಳ ಏನಪ್ಪಾ ಅಂತಂದ್ರ ಅಂಕಗಳು ಅಂತೇಳಿ ನಾವು ಹೇಳ್ಬೋದು. ಇನ್ನು ಪಾರ್ಟ್ 2 ಬಂದಾಗ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತ ಬಂದಾಗ ಮೊದಲನೇ ಪಾಠ ಯಾವ್ದಂದ್ರ ಪೀಠಿಕೆ. ಮೊದಲನೇ ಪಾಠದಲ್ಲಿ ಓನ್ಲಿ 5 ಮಾರ್ಕ್ಸ್ ಇರ್ತವ. ಆ 5 ಅಂಕಗಳಲ್ಲಿ ಏನಪ್ಪಾ ಅಂತಂದ್ರ 1 ಮಾರ್ಕ್ಸ್ ಇಂದ 1 ಕ್ವಶನ್ ಇರ್ತದ, ಆಮೇಲೆ 4 ಮಾರ್ಕ್ಸ್ ಇಂದ 1 ಕ್ವಶನ್ ಇರ್ತದೆ. ಕಡ್ಡಾಯವಾಗಿ 4 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ. ಇನ್ನು 6 ಅಂಕ ಮತ್ತು 5 ಅಂಕದ ಯಾವುದೇ ಪ್ರಶ್ನೆಗಳು ಈ ಮೊದಲನೇ ಚಾಪ್ಟರ್ ಅಲ್ಲಿ ಇರಲ್ಲ. ಇನ್ನು ನೆಕ್ಸ್ಟ್ 2ನೇ ಚಾಪ್ಟರ್ ಯಾವ್ದಪ್ಪ ಅಂದ್ರ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕಗಳಿರ್ತಕ್ಕಂತ ಒಂದು ಅಧ್ಯಾಯ ಯಾವ್ದಪ್ಪ ಅಂತಂದ್ರ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಈ ಅಧ್ಯಾಯದಲ್ಲಿ ಒಟ್ಟು 17 ಅಂಕಗಳಿರ್ತವ. 17 ಅಂಕಗಳ ಪೈಕಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, 6 ಅಂಕದ 1 ಪ್ರಶ್ನೆ, ಆಮೇಲೆ 5 ಅಂಕದ 1 ಪ್ರಶ್ನೆ ಇರುತ್ತೆ. ಈ ಒಂದು ಲೆಸನ್ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ 4 ಅಂಕದ ಪ್ರಶ್ನೆ ಇರುವುದಿಲ್ಲ. ಇನ್ನು ನೆಕ್ಸ್ಟ್ ಹಣ ಮತ್ತು ಬ್ಯಾಂಕಿಂಗ್. ಹಣ ಮತ್ತು ಬ್ಯಾಂಕಿಂಗ್ ಇದು 3ನೇ ಚಾಪ್ಟರ್ ಆಗಿರ್ತದ. ಈ ಚಾಪ್ಟರ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್. 12 ಮಾರ್ಕ್ಸ್ ಇರ್ತದ. ಹಣ ಮತ್ತು ಬ್ಯಾಂಕಿಂಗ್ ಅಲ್ಲಿ 12 ಮಾರ್ಕ್ಸ್ ಇರ್ತವ. 1 ಅಂಕದ 2 ಪ್ರಶ್ನೆಗಳಿರ್ತವ, 4 ಅಂಕದ 1 ಪ್ರಶ್ನೆ ಮತ್ತೆ 6 ಅಂಕದ 1 ಪ್ರಶ್ನೆ.
ಈ ಚಾಪ್ಟರ್ ಅಲ್ಲಿ ಏನಪ್ಪಾ ಅಂತಂದ್ರೆ 5 ಅಂಕದ ಪ್ರಶ್ನೆಗಳಿರಲ್ಲ, 6 ಮಾರ್ಕ್ಸ್ ಒಂದಿರುತ್ತ, 4 ಮಾರ್ಕ್ಸ್ ಒಂದು ಕ್ವಶನ್ ಇರ್ತೈತಿ. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಎಂಬ ಪಾಠದಲ್ಲಿ ಒಟ್ಟು 8 ಅಂಕಗಳು ಇರ್ತಾವ. ಒಟ್ಟು 8 ಅಂಕಗಳ ಪೈಕಿ 1 ಅಂಕದ ಪ್ರಶ್ನೆ 2 ಇರ್ತಾವ, 2 ಅಂಕದ ಪ್ರಶ್ನೆ 1 ಇರುತ್ತ, 4 ಅಂಕದ ಪ್ರಶ್ನೆ 1 ಇರುತ್ತ. ಈ ಚಾಪ್ಟರ್ ಅಲ್ಲಿ ಯಾವುದೇ ರೀತಿಯ 6 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳು ಇರಲ್ಲ. ಇನ್ನು ನೆಕ್ಸ್ಟ್ 5ನೇ ಚಾಪ್ಟರ್ ಅಂತ ಬಂದಾಗ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆಯಲ್ಲಿ ಒಟ್ಟು 9 ಅಂಕಗಳು ಇರ್ತಾವ. ಈ 9 ಅಂಕಗಳ ಪೈಕಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಈ ಅಧ್ಯಾಯದಲ್ಲಿ ಕೂಡ 6 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳು ಯಾವುದೇ ರೀತಿಯಾಗಿ ಇರುವುದಿಲ್ಲ. ಇನ್ನು ನೆಕ್ಸ್ಟ್ ಕೊನೆಯ ಚಾಪ್ಟರ್ ಯಾವ್ದಪ್ಪ ಅಂದ್ರ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ. ಈ ಒಂದು ಚಾಪ್ಟರ್ ಅಲ್ಲಿ ಒಟ್ಟು 12 ಅಂಕಗಳು ಇರ್ತಾವ. 12 ಅಂಕಗಳಲ್ಲಿ 1 ಅಂಕದ 2 ಪ್ರಶ್ನೆಗಳು, 4 ಅಂಕದ 1 ಪ್ರಶ್ನೆ ಮತ್ತೆ 6 ಅಂಕದ 1 ಪ್ರಶ್ನೆ ಇರುತ್ತದೆ. ಈ ಚಾಪ್ಟರ್ ಅಲ್ಲಿ 2 ಅಂಕದ ಪ್ರಶ್ನೆಗಳು ಬರಲ್ಲ, ಆಮೇಲೆ 5 ಅಂಕದ ಪ್ರಶ್ನೆಗಳು ಬರುವುದಿಲ್ಲ. ಇನ್ನು ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಗಮನಿಸ್ತಕ್ಕಂತ ಅಂಶ ಯಾವ್ದಪ್ಪ ಅಂತಂದ್ರ ಇಲ್ಲಿ ಒಟ್ಟು ಟೋಟಲ್ ಆಗಿ 20 ಕ್ವಶನ್ಗಳು ಬರ್ತಾವ. ಅಂದ್ರೆ 1 ಅಂಕದ ಸಂಬಂಧಿಸಿದಂತೆ 20 ಕ್ವಶನ್ಸ್ ಇರ್ತಾವ. ಬಹು ಆಯ್ಕೆ ಇರ್ಬೋದು, ಹೊಂದಿಸಿ ಬರೆಯಿರಿ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಇನ್ನು ಒಂದು ವಾಕ್ಯದಲ್ಲಿ ಒಟ್ಟು ಟೋಟಲ್ ಆಗಿ 1 ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ಅಂಕಗಳು ಇರ್ತಾವ. 20 ಕ್ವಶನ್ 20 ಅಂಕಗಳು. ಇನ್ನು ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಂತ ಬಂದಾಗ ನಮ್ಗೆ ಟೋಟಲ್ ಆಗಿ 10 ಕ್ವಶನ್ಸ್ ಇರ್ತಾವ. 10 ಪ್ರಶ್ನೆಗಳಲ್ಲಿ ನಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಪ್ಪ ಅಂತಂದ್ರ 10 ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳಿಗೆ ಮಾತ್ರ ನಾವೇನ್ ಮಾಡ್ಬೇಕು, ಉತ್ತರವನ್ನು ಬರೀಬೇಕಾಗ್ತದ. ಇನ್ನು ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳು ಒಟ್ಟು ಎಷ್ಟಿರ್ತಾವ, 9 ಪ್ರಶ್ನೆಗಳು ಇರ್ತಾವ. ಆ 9 ಪ್ರಶ್ನೆಗಳಲ್ಲಿ ನಾವು ಕೇವಲ 5 ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರವನ್ನು ಬರೆಯಬೇಕಾಗ್ತದ. ಇನ್ನು ನೆಕ್ಸ್ಟ್ 6 ಅಂಕದ ಪ್ರಶ್ನೆಗಳು. 6 ಅಂಕದ ಪ್ರಶ್ನೆಗಳು ಒಟ್ಟು 5 ಇರ್ತಾವ. ಆ 5 ಪ್ರಶ್ನೆಗಳಲ್ಲಿ ನಾವು ಕೇವಲ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಪ್ಪ ಅಂತಂದ್ರ 5 ಪ್ರಶ್ನೆಗಳಲ್ಲಿ ಕೇವಲ 3 ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರವನ್ನು ನೀಡಬೇಕಾಗ್ತದ. ಅದೇ ರೀತಿಯಾಗಿ ಕೊನೆಯದಾಗಿ 5 ಅಂಕದ ಪ್ರಶ್ನೆಗಳು ಅಂದ್ರೆ ಇವು ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳಿರ್ತಾವ. ಇಲ್ಲಿ ಒಟ್ಟು 3 ಕ್ವಶನ್ಗಳು ಇರ್ತಾವ, ಅಂದ್ರೆ 3 ಪ್ರಶ್ನೆಗಳಿರ್ತಾವ. ಆ 3 ಪ್ರಶ್ನೆಗಳಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಕಡ್ಡಾಯವಾಗಿ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ನೀಡಬೇಕಾಗ್ತದ. ಸಂಪೂರ್ಣವಾಗಿ ಈ ಒಂದು ನೀಲಿ ನಕ್ಷೆಯನ್ನು ನಾವು ಸಂಪೂರ್ಣವಾಗಿ ಆಲಿಸಿದ್ದೇ ಆದ್ರೆ ಎಕನಾಮಿಕ್ಸ್ ಅಥವಾ ನಮ್ಮ ಅರ್ಥಶಾಸ್ತ್ರ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ನಾವು ಸಂಪೂರ್ಣವಾಗಿ ಸುಲಭವಾಗಿ ಪಡೆಯಬಹುದು. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲಾ ವಿದ್ಯಾರ್ಥಿಗಳು ನೋಡಿ ಮತ್ತೆ ನಿಮ್ಮ ತರಗತಿ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬೇರೆ ಬೇರೆ ಕಾಲೇಜ್ಗಳಲ್ಲಿ ಅಧ್ಯಯನ ಮಾಡ್ತಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಬ್ಲೂ ಪ್ರಿಂಟ್ ನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಈ ಬ್ಲೂ ಪ್ರಿಂಟ್ ನ ಅಧ್ಯಯನ ಮುಗಿಸುತ್ತೇನೆ ಇಲ್ಲಿಗೆ. ಇನ್ನೊಂದು ವಿಶೇಷವಾದ ಸೂಚನೆ ಏನ್ ಹೇಳ್ಬೇಕಪ್ಪ ಅಂದ್ರ ಮುಂದಿನ ಒಂದು ವಿಡಿಯೋದಲ್ಲಿ ಕೇವಲ ಎಷ್ಟದೋ ಪಾಠಗಳು 11 ಪಾಠಗಳದವ. ನೀವು 11 ಪಾಠಗಳು ಓದುವ ಅವಶ್ಯಕತೆ ಇಲ್ಲ. ಓನ್ಲಿ ನೀವು 6 ಅಧ್ಯಯನ ಓದುವುದರ ಮೂಲಕ, ಕೇವಲ 6 ಅಧ್ಯಯನ ಓದುವುದರ ಮೂಲಕ ನೀವು ಅರ್ಥಶಾಸ್ತ್ರ ವಿಷಯದಲ್ಲಿ 80ಕ್ಕೆ 80 ತೆಗೆದುಕೊಳ್ಳಬಹುದು. ಆ ಒಂದು ಟ್ರಿಕ್ಸ್ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಅಲ್ಲಿಯವರೆಗೂ ಕೂಡ ನಿರೀಕ್ಷಿಸಿ. ಧನ್ಯವಾದಗಳು.